ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಅಂತ್ಯಗೊಳ್ಳುವ ಹಂತಕ್ಕೆ ಬಂದು ನಿಂತಿದೆ. 30 ದಿನಗಳ ಕಾಲ ಕದನ ವಿರಾಮದ ಪ್ರಸ್ತಾವನೆಯನ್ನು ಮುಂದಿಟ್ಟು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರನ್ನ ಒಂದು ವ್ಯೂಹದ ಒಳಗೆ ಸಿಕ್ಕಿಕೊಳ್ಳುವ ಹಾಗೆ ಮಾಡಬೇಕು ಅನ್ನೋ ಪಶ್ಚಿಮದ ಪ್ರಯತ್ನ ಯಶಸ್ವಿಯೂ ಅಲ್ಲದ ವಿಫಲವೂ ಅಲ್ಲದ ಹಂತಕ್ಕೆ ಬಂದಿದೆ. ಯುದ್ಧ ವಿರಾಮಕ್ಕೆ ಪುತಿನ್ ಒಪ್ಪಿದ್ದಾರೆ. ಅಷ್ಟೇ ಅಲ್ಲ, ಈ ಯುದ್ಧ ವಿರಾಮದ 30 ದಿನಗಳ ಬಗ್ಗೆ ತಮ್ಮ ಒಂದಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದರ ಜವಾಬ್ದಾರಿಯನ್ನು ಯಾರು ತಗೋತಾರೆ ಅಂತ ಕೇಳಿದರೆ, ಹಾಗೆ ಪರಿಸ್ಥಿತಿಯನ್ನ ಯುದ್ಧ ವಿರಾಮದವರೆಗೆ ತಗೊಂಡು ಬರುವುದರಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದ ಮತ್ತು ಸಂಕಷ್ಟದ ದಿನಗಳಲ್ಲಿ ಜೊತೆಯಲ್ಲಿ ನಿಂತ ಬ್ರಿಕ್ಸ್ ದೇಶಗಳ ಮುಖಂಡರಿಗೆ ಪುತಿನ್ ಧನ್ಯವಾದಗಳನ್ನು ಕೂಡ ಸಲ್ಲಿಸಿದ್ದಾರೆ. ಹಾಗಾದ್ರೆ ಯುಕ್ರೇನ್ನ ಯುದ್ಧ ನಿಂತು ಹೋಗುತ್ತಾ? ಈ 30 ದಿನಗಳ ಕದನ ವಿರಾಮ ಅನ್ನೋದು ಶಾಶ್ವತ ಕದನ ವಿರಾಮ ಆಗತ್ತಾ? ಇಷ್ಟು ದಿನ ಯುರೋಪಿಯನ್ ದೇಶಗಳು ಹೇಳ್ತಾ ಬಂದ ಕದನ ವಿರಾಮ ಪ್ರಸ್ತಾವನೆಯನ್ನು ಒಪ್ಪದೇ ಇದ್ದ ಪುತಿನ್ ಈಗ ಅಮೆರಿಕದ ಈ ಪ್ರಸ್ತಾಪವನ್ನು ಒಪ್ತಾ ಇರೋದು ಯಾಕೆ ಮತ್ತು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಯುಕ್ರೇನ್ ಅಧ್ಯಕ್ಷ ಹಾಗೂ ಡೊನಾಲ್ಡ್ ಟ್ರಂಪ್ ನಡುವಿನ ಮಾತುಕತೆ ಹಾಗೂ ಅಲ್ಲಿ ಜೆಲೆನ್ಸ್ಕಿಗೆ ಅಮೆರಿಕ ಮಾಡಿದ ಅವಮಾನ ಒಂದು ಸ್ವಲ್ಪ ಮಟ್ಟಿಗೆ ವರ್ಕ್ ಆದ ಹಾಗೆ ಕಾಣ್ತಾ ಇದೆ. ಇಷ್ಟು ದಿನ ಅಮೆರಿಕ ತನ್ನ ಜೊತೆ ನಿಂತಿದೆ ಅನ್ನೋ ಭಾವನೆಯಿಂದಲೇ ಯುದ್ಧವನ್ನು ನಿಲ್ಲಿಸೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದ ಮತ್ತು ಇಡೀ ಜಗತ್ತು ರಷ್ಯಾದ ವಿರುದ್ಧ ಯುಕ್ರೇನ್ಗೆ ಬೆಂಬಲವಾಗಿ ನಿಲ್ಲಬೇಕು, ಅದು ಅವರ ಧರ್ಮ ಅನ್ನೋ ಹಾಗೆ ಮಾತಾಡ್ತಾ ಇದ್ದ ಜೆಲೆನ್ಸ್ಕಿಯ ಗರ್ವ ಸ್ವಲ್ಪ ಮಟ್ಟಿಗೆ ಇಳಿದ ಹಾಗೆ ಕಾಣ್ತಾ ಇದೆ. ಇನ್ನು ಮುಂದೆ ಅಮೆರಿಕ ಯುಕ್ರೇನ್ಗೆ ಹಣ, ಆಯುಧ, ಕಡೆಗೆ ಇಂಟೆಲಿಜೆನ್ಸ್ ಸಪೋರ್ಟ್ ಅನ್ನು ಕೂಡ ಕೊಡೋದಿಲ್ಲ ಅಂತ ಅಮೆರಿಕ ಹೇಳಿದ ಮೇಲೆ ಮೋಡಗಳಲ್ಲಿ ತೇಲಾಡ್ತಾ ಇದ್ದ ಯುಕ್ರೇನಿನ ಅಧ್ಯಕ್ಷ ಜೆಲೆನ್ಸ್ಕಿ ನೆಲಕ್ಕಿಳಿದಿದ್ದಾರೆ. ಕದನ ವಿರಾಮಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಯುಕ್ರೇನ್ ಹೇಳಿದ ನಂತರ ಅಮೆರಿಕ ಮತ್ತೆ ಯುಕ್ರೇನ್ಗೆ ತನ್ನ ಎಲ್ಲ ಬೆಂಬಲವನ್ನು ಮುಂದುವರಿಸುವ ಮಾತಾಡಿದೆ. ಇಲ್ಲಿ ಜೆಲೆನ್ಸ್ಕಿ ಅಮೆರಿಕದ ಬೆಂಬಲ ಇಲ್ಲದೆ ಇದ್ರೇನು ಯುರೋಪ್ ತನ್ನ ಜೊತೆ ನಿಂತುಕೊಳ್ಳುತ್ತೆ ಅಂತ ಅಂದ್ಕೊಂಡ್ರು. ಯುರೋಪಿನ ದೇಶಗಳು ಒತ್ತಡ ಹಾಕಿದ್ರೆ ಅಮೆರಿಕ ಬಗ್ಗಲೇಬೇಕು ಅಂತ ಭಾವಿಸಿದ್ರು. ಆದರೆ ಟ್ರಂಪ್ ಯಾವುದಕ್ಕೂ ಬಗ್ಗೋದಿಲ್ಲ ಅನ್ನೋದು ಮತ್ತು ಯುರೋಪ್ ಒಂದಕ್ಕೆ ಈ ಯುದ್ಧವನ್ನ ಮುಂದುವರಿಸುವ ಶಕ್ತಿ ಇಲ್ಲ ಅನ್ನೋದು ಅರ್ಥವಾದ ನಂತರ ಜೆಲೆನ್ಸ್ಕಿ ಅಮೆರಿಕದ ಒತ್ತಡಕ್ಕೆ ಬಾಗಬೇಕಾಗಿ ಬಂದಿದೆ. ಇನ್ನು ಇಲ್ಲಿ ಕೂಡ 30 ದಿನಗಳ ಕದನ ವಿರಾಮದ ಪ್ರಸ್ತಾವನೆ ಸಿದ್ಧವಾದಾಗ ಅದಕ್ಕೆ ಟ್ರಂಪ್ ಒಪ್ಪೋದಿಲ್ಲ ಅನ್ನೋ ಅಭಿಪ್ರಾಯ ಅಲ್ಲಿ ಜೆಲೆನ್ಸ್ಕಿ ಹಾಗೂ ಯುರೋಪಿಯನ್ ದೇಶಗಳ ನಾಯಕರಿಗಿತ್ತು. ಯಾಕೆಂದ್ರೆ ಈ ರೀತಿಯ ಕದನ ವಿರಾಮದ ಪ್ರಸ್ತಾಪವನ್ನು ಅವರು ಹಿಂದೆ ಕೂಡ ಪುತಿನ್ ಮುಂದಿಟ್ಟಿದ್ರು. ಖುದ್ದು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಒಂದು ತಾತ್ಕಾಲಿಕ ಕದನ ವಿರಾಮ ಮಾಡಿಕೊಳ್ಳಿ, ಆ ನಂತರ ಎರಡೂ ದೇಶಗಳು ಮಾತುಕತೆಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ಅದಕ್ಕೆ ಪುತಿನ್ ಒಪ್ಪಿರಲಿಲ್ಲ. ಹೀಗಾಗಿ ಈಗ ಕೂಡ ಪುತಿನ್ ಅದನ್ನು ಒಪ್ಪೋದಿಲ್ಲ. ಅಕಸ್ಮಾತ್ ಒಪ್ಪಿದರೆ ಯುಕ್ರೇನ್ಗೆ ಮತ್ತೆ ಸಿದ್ಧಗೊಳ್ಳೋದಕ್ಕೆ 30 ದಿನಗಳ ಸಮಯ ಸಿಕ್ಕಾಗತ್ತೆ. ಒಪ್ಪಲಿಲ್ಲ ಅಂದರೆ ನಾವು ಸಿದ್ಧ ಇದ್ದೀವಿ ಸಂಧಾನಕ್ಕೆ, ಆದರೆ ಪುತಿನ್ನೇ ಒಪ್ಪುತ್ತಾ ಇಲ್ಲ, ಯುದ್ಧದಾಹ ಪುತಿನ್ಗೆ ವಿಪರೀತವಾಗಿದೆ ಅಂತ ಜಗತ್ತಿನೆದುರು ಬಿಂಬಿಸೋದಕ್ಕೆ ಬರುತ್ತೆ ಅನ್ನೋ ನಿಟ್ಟಲ್ಲಿ ಈ ಒಪ್ಪಂದಕ್ಕೆ ಜೆಲೆನ್ಸ್ಕಿಯನ್ನ ಯುರೋಪಿಯನ್ ನಾಯಕರು ಒಪ್ಪುವ ಹಾಗೆ ಮಾಡಿದ್ರು. ಆದರೆ ಕದನ ವಿರಾಮಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಅಂತ ಹೇಳೋ ಮೂಲಕ ಪುತಿನ್ ಎಲ್ಲರಿಗೂ ಒಂದು ಶಾಕನ್ನು ಕೊಟ್ಟರು. ಅದರ ಜೊತೆಗೆ ಅವರೊಂದಷ್ಟು ಪ್ರಶ್ನೆಗಳನ್ನು ಕೂಡ ಅಲ್ಲಿ ಮೇಲೆತ್ತಿದ್ದಾರೆ. ಈ ವಿಷಯದಲ್ಲಿ ಯಾರು ಜವಾಬ್ದಾರಿ ತಗೋತಾರೆ ಮತ್ತು ನನ್ನ ಈ ಅನುಮಾನಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಬಿಡಿ, ಕದನ ವಿರಾಮನ ಮಾಡಿಕೊಂಡು ಬಿಡೋಣ ಅಂತ ಪುತಿನ್ ಹೇಳಿದ್ದಾರೆ. ಗೆಳೆಯರೆ, ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪುತಿನ್ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ತಮ್ಮ ಎಲ್ಲ ಕೆಲಸಗಳ ನಡುವೆ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ಈ ಯುದ್ಧವನ್ನು ನಿಲ್ಲಿಸುವ ನಿಟ್ಟಲ್ಲಿ, ಶಾಂತಿ ಸ್ಥಾಪನೆಯ ನಿಟ್ಟಲ್ಲಿ ತುಂಬಾನೇ ಕಾಳಜಿಯಿಂದ ಕೆಲಸ ಮಾಡಿದ ಚೈನಾ ಅಧ್ಯಕ್ಷ ಶಿ ಜಿನ್ಪಿಂಗ್, ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಬ್ರೆಜಿಲ್ನ ಪ್ರಧಾನಿ ಹಾಗೂ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಬ್ರಿಕ್ಸ್ ಕೂಟದ ಒಗ್ಗಟ್ಟನ್ನ ಅಮೆರಿಕಾಗೆ ಮತ್ತು ಯುರೋಪ್ಗೆ ತಿಳಿಸಿದ್ದಾರೆ. ಬ್ರಿಕ್ಸ್ ಯುದ್ಧ ನಡೆಯುವಾಗಲೂ ನಮ್ಮ ಜೊತೆ ಇತ್ತು, ಮುಂದೆ ಕೂಡ ನಮ್ಮ ಜೊತೆ ಇರುತ್ತೆ ಅನ್ನೋ ಸಂದೇಶವನ್ನು ಕೊಡೋ ಮೂಲಕ ಬ್ರಿಕ್ಸ್ ಅನ್ನು ಮುರಿತೀವಿ ಅನ್ನೋ ಟ್ರಂಪ್ ಹೇಳಿಕೆಗೆ ಪರೋಕ್ಷವಾಗಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗೆ ಯುದ್ಧ ನಿಲ್ಲಿಸೋ ನಿಟ್ಟಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಪ್ರಯತ್ನವನ್ನು ಕೂಡ ಪುತಿನ್ ಶ್ಲಾಘಿಸಿದ್ದಾರೆ. ನಾವು ಸಂಧಾನಕ್ಕೆ, ಕದನ ವಿರಾಮಕ್ಕೆ, ಮಾತುಕತೆಗೆ ಎಲ್ಲದಕ್ಕೂ ಸಿದ್ಧ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಈ 30 ದಿನಗಳ ಬಗ್ಗೆ ನನಗೆ ಕೆಲ ಅನುಮಾನಗಳಿವೆ ಅನ್ನೋ ಮಾತನ್ನು ಕೂಡ ಪುತಿನ್ ಇಲ್ಲಿ ಹೇಳಿದ್ದಾರೆ. ಗೆಳೆಯರೆ, ಕದನ ವಿರಾಮಕ್ಕೆ ಎರಡೂ ದೇಶಗಳು ಸಹಿ ಹಾಕಬೇಕು ಅಂತ ಬಯಸ್ತಾ ಇರೋ ಅಮೆರಿಕ ಅದಕ್ಕಾಗಿ ಒಂದಷ್ಟು ಕಂಡೀಷನ್ಗಳನ್ನು ಕೂಡ ಹಾಕ್ತಾ ಇದೆ. ಇಲ್ಲಿ ತಕ್ಷಣಕ್ಕೆ ಅಂದರೆ ಮುಂದಿನ 30 ದಿನಗಳವರೆಗೆ ಯುದ್ಧ ನಿಲ್ಲಬೇಕು, ಅಲ್ಲಿವರೆಗೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಲ್ಲಿ ಕದನ ವಿರಾಮ ಘೋಷಣೆ ಆಗಬೇಕು, ಯುದ್ಧ ಖೈದಿಗಳನ್ನ ಹಸ್ತಾಂತರ ಮಾಡ್ಕೋಬೇಕು. ಅಂದ್ರೆ ರಷ್ಯಾ ಬಂಧಿಸಿರುವ ಯುಕ್ರೇನಿನ ಎಲ್ಲ ಯುದ್ಧ ಖೈದಿಗಳನ್ನ ಹಾಗೂ ಬಂಧನದಲ್ಲಿ ಸಾರ್ವಜನಿಕರಿದ್ರೆ ಅವರನ್ನು ಕೂಡ ರಷ್ಯಾ ಬಿಡುಗಡೆಗೊಳಿಸಿ ಯುಕ್ರೇನ್ಗೆ ಅವರನ್ನ ಹಸ್ತಾಂತರ ಮಾಡಬೇಕು. ಇನ್ನು ಯುಕ್ರೇನಿನಿಂದ ಬಲವಂತವಾಗಿ ಒಂದಷ್ಟು ಮಕ್ಕಳನ್ನ ರಷ್ಯಾ ತಗೊಂಡು ಹೋಗಿದೆ ಅನ್ನೋ ಆರೋಪವನ್ನ ಜೆಲೆನ್ಸ್ಕಿ ಮಾಡ್ತಾ ಇದ್ದಾರೆ. ಹಾಗೆ ರಷ್ಯಾ ಯುಕ್ರೇನಿನ ಒಂದಷ್ಟು ಪ್ರದೇಶಗಳನ್ನ ಆಕ್ರಮಿಸಿಕೊಂಡಿದೆಯಲ್ಲ, ಅಲ್ಲಿಂದ ಮಕ್ಕಳನ್ನ ಬಲವಂತವಾಗಿ ರಷ್ಯಾಗೆ ಸ್ಥಳಾಂತರಗೊಳಿಸಿದ್ರೆ ಅವರನ್ನು ಕೂಡ ರಷ್ಯಾ ತಕ್ಷಣ ಬಿಡುಗಡೆ ಮಾಡಿ ಯುಕ್ರೇನ್ಗೆ ಹಸ್ತಾಂತರಿಸಬೇಕು.
ಇನ್ನು ಯುಕ್ರೇನ್ ಜಾಗತಿಕ ವ್ಯಾಪಾರ ವಹಿವಾಟುಗಳನ್ನು ನಡೆಸೋದಿಕ್ಕೆ ರಷ್ಯಾ ಯಾವ ತೊಂದರೆಗಳನ್ನು ಉಂಟು ಮಾಡಬಾರದು, ಕದನ ವಿರಾಮದ ಸಮಯದಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಹೋಗಬಾರದು. ಈ 30 ದಿನಗಳ ಸಮಯದಲ್ಲಿ ಎರಡೂ ದೇಶಗಳು ಪರಸ್ಪರ ಚರ್ಚೆಗಳ ಮೂಲಕ ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಒಂದು ಶಾಶ್ವತ ಕದನ ವಿರಾಮಕ್ಕೆ, ಶಾಂತಿಯ ಒಪ್ಪಂದಕ್ಕೆ ಬರಬೇಕು ಅನ್ನೋದು ಅಮೆರಿಕಾದ ಸಂಧಾನ ಸೂತ್ರದಲ್ಲಿನ ಷರತ್ತುಗಳು. ಇಲ್ಲಿ ಈ ಸಂಧಾನ ಇದೆಯಲ್ಲ, ಇದರ ಬಗ್ಗೆ ರಷ್ಯಾಗೆ ಕೂಡ ಕೆಲ ಅನುಮಾನಗಳಿವೆ. ಈ 30 ದಿನಗಳಲ್ಲಿ ಯುಕ್ರೇನಿನ ಸೇನಾ ಶಕ್ತಿಯನ್ನ ಹೆಚ್ಚು ಮಾಡೋ ಪ್ರಯತ್ನ ಏನಾದರೂ ನಡೆಯುತ್ತಾ? ಸದ್ಯದ ಪರಿಸ್ಥಿತಿಯಲ್ಲಿ ಯುಕ್ರೇನ್ ಹೆಚ್ಚು ಕಡಿಮೆ ತನ್ನ ಎಲ್ಲ ಶಕ್ತಿಯನ್ನ ಕಳ್ಕೊಂಡಿದೆ. ಯುದ್ಧವನ್ನು ಮುಂದುವರಿಸುವ ಸ್ಥಿತಿಯಲ್ಲಿ ಅವರಿಲ್ಲ. ಅಮೆರಿಕಾದ ಸಹಾಯ ಸ್ಥಗಿತಗೊಂಡ ನಂತರ ಅವರು ಯುದ್ಧ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ಈಗಲೂ ಕೂಡ ಯುಕ್ರೇನ್ನ ಬೆನ್ನಿಗೆ ಯುರೋಪಿಯನ್ ಯೂನಿಯನ್ ಹಾಗೂ ನ್ಯಾಟೋ ಕೂಟಗಳು ನಿಂತಿವೆ. ಹೀಗಾಗಿ ಈ 30 ದಿನಗಳ ಅವಧಿಯಲ್ಲಿ ಯುಕ್ರೇನಿನ ಶಸ್ತ್ರಾಸ್ತ್ರಗಳ ಬಲವನ್ನ, ಸೇನಾ ಶಕ್ತಿಯನ್ನ ಹೆಚ್ಚು ಮಾಡೋದಿಕ್ಕೆ ಯುರೋಪಿಯನ್ ದೇಶಗಳು ಪ್ರಯತ್ನ ಪಡೋ ಸಾಧ್ಯತೆ ಇದೆಯಾ? ಈ 30 ದಿನಗಳನ್ನ ಯುಕ್ರೇನ್ ತನ್ನ ಬಲವರ್ಧನೆಗೆ ಬಳಸಿಕೊಳ್ಳುತ್ತಾ ಅನ್ನೋ ಅನುಮಾನ ರಷ್ಯಾದ್ದು. ಇನ್ನು ಯುಕ್ರೇನ್ ಕದನ ವಿರಾಮಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿದಾಗ ಅಮೆರಿಕ ತನ್ನ ಎಲ್ಲ ನೆರವನ್ನ, ಆಯುಧ ಸಹಾಯವನ್ನ ಯುಕ್ರೇನ್ಗೆ ಸ್ಥಗಿತಗೊಳಿಸಿತ್ತು. ಆದರೆ ಯಾವಾಗ ಯುಕ್ರೇನ್ ನಾವು ಸಂಧಾನಕ್ಕೆ ಸಿದ್ಧ ಇದ್ದೀವಿ, ಕದನ ವಿರಾಮ ಮಾಡ್ಕೋತೀವಿ ಅಂತ ಹೇಳ್ತೋ, ಮತ್ತೆ ಅಮೆರಿಕ ಯೂಟರ್ನ್ ತಗೊಂಡು ಯುಕ್ರೇನ್ಗೆ ನಾವು ನಮ್ಮ ಸಹಾಯವನ್ನ ಮುಂದುವರಿಸ್ತೀವಿ ಅಂತ ಹೇಳಿದೆ. ಇಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಪರೀತ ಪ್ರಮಾಣದಲ್ಲಿ ಅನ್ಪ್ರೆಡಿಕ್ಟಬಲ್ ಆಗಿ ಕಾಣ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಯುಕ್ರೇನ್ಗೆ ಆಯುಧ ಸಹಾಯವನ್ನೂ ಮಾಡ್ತಾ ಕದನ ವಿರಾಮ ಪತ್ರಕ್ಕೆ ರಷ್ಯಾದಿಂದ ಸಹಿ ಹಾಕಿಸೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಆಯುಧ ಸರಬರಾಜಿಲ್ಲಿ ನಿಲ್ಲಬೇಕಲ್ವಾ? ಇದು ರಷ್ಯಾ ಕೇಳ್ತಾ ಇರೋ ಪ್ರಶ್ನೆ. ಇನ್ನು ಈ ಯುದ್ಧದ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಸೆವಾಸ್ಟೋಪೋಲ್, ಲುಹಾನ್ಸ್ಕ್, ಡೊನೆಸ್ಕ್ ಹಾಗೂ ಜಪೊರಿಜಿಯಾ ಪ್ರದೇಶಗಳಿಗೆ ರಷ್ಯಾ ತನ್ನ ಸೇನೆಯನ್ನು ನುಗ್ಗಿಸ್ತು. ಆ ಪ್ರದೇಶಗಳು ಈಗಲೂ ಕೂಡ ರಷ್ಯಾದ ವಶದಲ್ಲಿವೆ. ಸದ್ಯಕ್ಕೆ ಸೆವಾಸ್ಟೋಪೋಲ್ ಸಂಪೂರ್ಣವಾಗಿ ರಷ್ಯಾದ ಹಿಡಿತದಲ್ಲಿದೆ. ಲುಹಾನ್ಸ್ಕ್ ಒಬ್ಲಾಸ್ಟ್ ಅಂದ್ರೆ ಪ್ರಾಂತ ಅಥವಾ ರಾಜ್ಯ ಅಂತ ಅರ್ಥ. ಈ ಲುಹಾನ್ಸ್ಕ್ ರಾಜ್ಯ ಇದೆಯಲ್ಲ, ಇದರ 99% ಭಾಗ ರಷ್ಯಾದ ಹಿಡಿತದಲ್ಲಿದೆ. ಇನ್ನು ಡೊನೆಸ್ಕ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಈ ಭಾಗ ಇದು 70% ರಷ್ಯಾದ ಹಿಡಿತದಲ್ಲೇ ಇದೆ. ಹಾಗೆ ಜಪೊರಿಜಿಯಾದ 74% ಭಾಗವನ್ನ ರಷ್ಯಾ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ. ಹೀಗೆ ಯಾವಾಗ ಯುಕ್ರೇನಿನ ಪೂರ್ವ ಭಾಗದ ಪ್ರಾಂತಗಳನ್ನ ರಷ್ಯಾ ತನ್ನ ಹಿಡಿತಕ್ಕೆ ತಗೊಳ್ತೋ, ಆ ಸಂದರ್ಭದಲ್ಲಿ ಅಮೆರಿಕಾದ ಹೆಚ್ಚುವರಿ ಆಯುಧಗಳು ಸಿಕ್ಕ ಪರಿಣಾಮ ಯುಕ್ರೇನ್ ಮತ್ತೊಂದು ಬದಿಯಿಂದ ರಷ್ಯಾದ ಒಳಗೆ ನುಗ್ಗೋ ಪ್ರಯತ್ನವನ್ನು ಮಾಡಿತು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ, ಈ ಪ್ರದೇಶವನ್ನ ಕುರುಕ್ಸ್ ಅಂತ ಕರೀತಾರೆ. ಈ ಕುರುಕ್ಸ್ ಪ್ರದೇಶದ ಒಳಗೆ ನುಗ್ಗಿದ ಯುಕ್ರೇನ್ ಸೇನೆ ಸುಮಾರು 1100 ಚದರ ಕಿಲೋಮೀಟರ್ನಷ್ಟು ಭೂಭಾಗವನ್ನ ತನ್ನ ಕೈವಶ ಮಾಡಿಕೊಂಡು ಕೂತ್ಕೊಳ್ತು. ಈಗ ಕುರುಕ್ಸ್ನ ಬಹುಭಾಗವನ್ನ ರಷ್ಯಾ ಮತ್ತೆ ತನ್ನ ಕೈಗೆ ತಗೊಂಡಿದೆ. ಆದರೆ ಅಲ್ಲಿನ್ನೂ ಸ್ವಲ್ಪ ಮಟ್ಟಿಗೆ ಯುಕ್ರೇನಿ ಸೈನಿಕರಿದ್ದಾರೆ. ಇನ್ನೊಂದಷ್ಟು ಸೈನಿಕರನ್ನ ರಷ್ಯಾ ಬಂಧನಕ್ಕೀಡು ಮಾಡಿದೆ. ಅವರು ರಷ್ಯಾದ ಜೈಲುಗಳಲ್ಲಿದ್ದಾರೆ. ಈಗ ಕದನ ವಿರಾಮ ಘೋಷಣೆ ಆದರೆ ಕುರುಕ್ಸ್ ಪ್ರದೇಶದಲ್ಲಿ ಅಪರಾಧಗಳನ್ನು ಮಾಡಿರುವ, ನರಹತ್ಯೆಗೆ ಕಾರಣರಾಗಿರುವ ಯುಕ್ರೇನ್ ಸೈನಿಕರನ್ನ ಹಾಗೆ ಬಿಟ್ಟು ಕಳುಹಿಸೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಈ ಕದನ ವಿರಾಮದ ಸಂದರ್ಭದಲ್ಲಿ ಇನ್ನೂ ಅಲ್ಲುಳಿದಿರುವ ಯುಕ್ರೇನ್ನ ಸೈನಿಕರಿಗೆ ಶರಣಾಗೋದಿಕ್ಕೆ ಯುಕ್ರೇನ್ ಹೇಳುತ್ತಾ ಅಥವಾ ಅವರನ್ನ ವಾಪಸ್ ಕರೆಸ್ಕೊಳ್ಳುತ್ತಾ, ನಮ್ಮಲ್ಲವರು ಮಾಡಿರೋ ಅಪರಾಧಗಳಿಗೆ ನಾವು ಶಿಕ್ಷೆ ಕೊಡದೆ ಅವರನ್ನ ಹಾಗೆ ಬಿಟ್ಟು ಕಳುಹಿಸೋದು ಹೇಗೆ ಅಂತ ರಷ್ಯಾದ ಅಧ್ಯಕ್ಷ ಪುತಿನ್ ಇಲ್ಲಿ ಕೇಳ್ತಾ ಇದ್ದಾರೆ. ಇನ್ನು ಈ ಕದನ ವಿರಾಮದ ಸಂದರ್ಭದಲ್ಲಿ ಯುಕ್ರೇನ್ ಸುಮ್ಮನೆ ಕೂತ್ಕೊಳ್ಳುತ್ತೆ ಅನ್ನೋ ಗ್ಯಾರಂಟಿಯನ್ನು ಯಾರು ಕೊಡ್ತಾರೆ? ಈ ಸಂದರ್ಭದಲ್ಲಿ ಅಂದ್ರೆ ಈ 30 ದಿನಗಳಲ್ಲಿ ಎರಡೂ ಕಡೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸುವ ಹೊಣೆ ಯಾರದ್ದು? ಕದನ ವಿರಾಮವನ್ನ ಯಾರು ಪರಿಶೀಲಿಸ್ತಾರೆ? ಇಲ್ಲಿ ಸರಿಸುಮಾರು 2000 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಗಡಿ ಎರಡೂ ದೇಶಗಳ ನಡುವೆ ಇದೆ. ಅಲ್ಲಿ ಯಾರಾದರೂ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರೆ ಅದನ್ನ ಗಮನಿಸುವವರು ಯಾರು? ಅದಕ್ಕಿರುವ ವ್ಯವಸ್ಥೆಗಳೇನು? ಹೀಗೆ ಒಂದಷ್ಟು ಪ್ರಶ್ನೆಗಳನ್ನ ಪುತಿನ್ ಇಲ್ಲಿ ಕೇಳಿದ್ದಾರೆ. ನಮ್ಮ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಸಿಕ್ಕಿದ್ರೆ ನಾವು ಕದನ ವಿರಾಮಕ್ಕೆ ಸಿದ್ಧ ಅಂತ ಕೂಡ ಅವರು ತಿಳಿಸಿದ್ದಾರೆ. ಇಲ್ಲಿ ಹೀಗೆ ಹೇಳುವ ಮೂಲಕ ಪುತಿನ್ ಒಂದಷ್ಟು ಸಮಯಾವಕಾಶವನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ 30 ದಿನಗಳ ಕದನ ವಿರಾಮ ಅನ್ನೋದು ಖಚಿತವಾಗ್ತಾ ಇರುವಾಗ ಪುತಿನ್ಗೆ ಹೆಚ್ಚು ಸಮಯಾವಕಾಶ ಯಾಕೆ ಬೇಕು? ಮತ್ತು ಈ ಹಿಂದೆ ಕದನ ವಿರಾಮಕ್ಕೆ ಒಪ್ಪದ ಪುತಿನ್ ಈಗ ಯಾಕೆ ಅದಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ?
ಸದ್ಯಕ್ಕೆ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಯುಕ್ರೇನ್ನ ಭೂಪ್ರದೇಶ ರಷ್ಯಾದ ಹಿಡಿತದಲ್ಲಿದೆ. ರಷ್ಯಾ ಈಗಾಗಲೇ ಕ್ರಿಮಿಯಾ ಜೊತೆ ಸಂಪರ್ಕವನ್ನ ಸಾಧಿಸೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. ಸದ್ಯಕ್ಕೆ ಯುಕ್ರೇನಿನ 20% ಭೂಭಾಗ ರಷ್ಯಾದ ಹಿಡಿತಕ್ಕೆ ಸಿಕ್ಕಿದೆ. ಇನ್ನು ಯುಕ್ರೇನ್ ಕುರ್ಸ್ಕ್ ಪ್ರಾಂತಕ್ಕೆ ತನ್ನ ಸೇನೆಯನ್ನು ನುಗ್ಗಿಸುವ ಮೂಲಕ ರಷ್ಯಾದ ಸುಮಾರು 1100 ಚದರ ಕಿಲೋಮೀಟರ್ಗಳಷ್ಟು ಭೂಪ್ರದೇಶವನ್ನ ಆಕ್ರಮಿಸಿಕೊಂಡಿತ್ತು. ಆದರೆ ರಷ್ಯಾ ಅಲ್ಲಿ ಸುಮ್ಮನೆ ಏನು ಕೂತ್ಕೊಳ್ಳಿಲ್ಲ. ಉತ್ತರ ಕೊರಿಯಾದಿಂದ ಕರೆಸಿದ ಸೈನಿಕರನ್ನ ಯುಕ್ರೇನಿ ಸೇನೆಯ ವಿರುದ್ಧ ಕಾದಾಡೋದಕ್ಕೆ ಬಿಡ್ತು. ಅಲ್ಲಿ ಬಹುಪಾಲು ಭೂಭಾಗವನ್ನ ರಷ್ಯಾ ಮತ್ತೆ ತನ್ನ ಹಿಡಿತಕ್ಕೆ ತಗೊಂಡಿದೆ. ಇನ್ನು ಅಲ್ಪ ಸ್ವಲ್ಪ ಭಾಗದಲ್ಲಿ ಈ ಯುಕ್ರೇನಿ ಸೈನಿಕರು ಅವರ ಆಯುಧಗಳು ಕುರ್ಸ್ಕ್ ಪ್ರದೇಶದಲ್ಲಿವೆ. ಸದ್ಯಕ್ಕೆ ಕದನ ವಿರಾಮದ ಒಪ್ಪಂದಕ್ಕೆ ಸಹಿ ಬಿದ್ರೆ ಯಾವ್ಯಾವ ದೇಶಗಳ ಸೇನೆ ಎಲ್ಲೆಲ್ಲಿಯವರೆಗಿದೆಯೋ ಅಲ್ಲಿ ಆ ಸೇನೆ ಉಳ್ಕೊಳ್ಳುತ್ತೆ. ಅಂದ್ರೆ ಅಲ್ಲಿ ಯಥಾಸ್ಥಿತಿಯನ್ನ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಹಾಗೇನಾದ್ರೂ ಆದ್ರೆ ಅಳಿದುಳಿದ ಒಂದಷ್ಟು ಸೇನೆ ಕುರ್ಸ್ಕ್ ಪ್ರಾಂತದಲ್ಲಿದೆಯಲ್ಲ, ಅಲ್ಲಿ ಯುಕ್ರೇನ್ ಸೇನೆ ಹಾಗೆ ಉಳ್ಕೊಂಡು ಬಿಟ್ಟ ಹಾಗಾಗತ್ತೆ. ಸೊ ಆ ಸೈನ್ಯವನ್ನ ಕೂಡ ಅಲ್ಲಿಂದ ಓಡಿಸಿ ರಷ್ಯಾದಿಂದ ಸಂಪೂರ್ಣವಾಗಿ ಯುಕ್ರೇನ್ ಅನ್ನು ಹೊರಹಾಕಿದ ಹಾಗಾಗುತ್ತೆ. ಮತ್ತು ಯುಕ್ರೇನ್ನ ಭೂಭಾಗ ಎಷ್ಟು ರಷ್ಯಾದ ಕೈಯಲ್ಲಿದೆ ಅದಷ್ಟು ಭೂಭಾಗ ರಷ್ಯಾದ ಹಿಡಿತದಲ್ಲೇ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ನಾಳೆ ಅಕಸ್ಮಾತ್ ಕದನ ವಿರಾಮದ ನಂತರ ಎರಡೂ ದೇಶಗಳು ಪರಸ್ಪರ ಮಾತುಕತೆಗಳಿಗೆ ಕೂತ್ರೆ ಆ ಸಂದರ್ಭದಲ್ಲಿ ಬೇಕಿದ್ರೆ ಒಂದಷ್ಟು ಭೂಭಾಗವನ್ನ ಯುಕ್ರೇನ್ಗೆ ಬಿಟ್ಟುಕೊಟ್ಟು ಹಾಗೆ ಮಾಡಿ ಉಳಿದ ಭಾಗವನ್ನ ರಷ್ಯಾ ತನ್ನ ಕೈಯಲ್ಲೇ ಇಟ್ಟುಕೊಳ್ಳೋದಕ್ಕೆ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ಹೀಗಾಗಿ ಕುರ್ಸ್ಕ್ನಿಂದ ಸಂಪೂರ್ಣವಾಗಿ ಯುಕ್ರೇನ್ ಸೇನೆಯನ್ನ ಹೊರಹಾಕೋದಿಕ್ಕೆ ರಷ್ಯಾ ಇಲ್ಲಿ ಸ್ವಲ್ಪ ಕಾಲಾವಕಾಶವನ್ನು ತಗೊಳ್ತಾ ಇದೆ ಅನ್ನೋದು ತಜ್ಞರು ಹೇಳ್ತಾ ಇರೋ ಮಾತು. ಇನ್ನು ಈ ಹಿಂದೆ ಯುರೋಪಿಯನ್ ಯೂನಿಯನ್ ಹಾಗೂ ಫ್ರಾನ್ಸ್ ಇದೇ ರೀತಿಯ ಕದನ ವಿರಾಮದ ಒಪ್ಪಂದವನ್ನ ಮುಂದಿಟ್ಟಾಗ ರಷ್ಯಾ ಅದಕ್ಕೆ ಒಪ್ಪಿರಲಿಲ್ಲ. ಅದಕ್ಕೆ ಕಾರಣ ಕೂಡ ಇದೇನೆ. ಅವತ್ತಿಗಿನ್ನು ಕುರ್ಸ್ಕ್ ಪ್ರಾಂತದಲ್ಲಿ ಯುಕ್ರೇನ್ನ ಸೈನಿಕರ ಪ್ರಮಾಣ ಹೆಚ್ಚಿತ್ತು. ಅವರನ್ನ ಹೊರಗೆ ಓಡಿಸದೆ ಕದನ ವಿರಾಮಕ್ಕೆ ಸಹಿ ಹಾಕೋದಕ್ಕೆ ರಷ್ಯಾ ಸಿದ್ಧ ಇರಲಿಲ್ಲ. ಈಗ ಬಹುಪಾಲು ಕುರ್ಸ್ಕ್ ಖಾಲಿಯಾಗಿದೆ. ಹೀಗಾಗಿ ರಷ್ಯಾ ಅಮೆರಿಕ ಮುಂದಿಟ್ಟಿರುವ ಕದನ ವಿರಾಮದ ಪ್ರಸ್ತಾವನೆಗೆ ಓಕೆ ಅಂತ ಹೇಳ್ತಾ ಇದೆ. ಇನ್ನು ಯುರೋಪಿಯನ್ ಯೂನಿಯನ್ನ ಕದನ ವಿರಾಮವನ್ನು ಒಪ್ಪಿಕೊಂಡಿದ್ದರೆ ರಷ್ಯಾಗೆ ಅದರಿಂದ ಆಗ್ತಾ ಇದ್ದ ದೊಡ್ಡ ಪ್ರಮಾಣದ ಲಾಭ ಏನೂ ಇರ್ತಾ ಇರಲಿಲ್ಲ. ಈಗ ಟ್ರಂಪ್ ಬಂದಿದ್ದಾರೆ. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಟ್ರಂಪ್ ಪ್ರಸ್ತಾವನೆಯನ್ನ ಒಪ್ಪಿದ್ರೆ ಅಮೆರಿಕಾದ ಪ್ರಸ್ತಾಪವನ್ನ ರಷ್ಯಾ ಒಪ್ಪಿತು ಅಂತಾಗತ್ತೆ. ಮತ್ತು ರಷ್ಯಾ ಮೇಲೆ ಅಮೆರಿಕ ಹೇರಿರುವ ನಿರ್ಬಂಧಗಳೇನಿವೆ ಅವುಗಳಿಂದ ಒಂದಷ್ಟರ ಮಟ್ಟಿಗೆ ವಿನಾಯಿತಿ ಸಿಗುವ ಸಾಧ್ಯತೆಗಳಿರುತ್ತವೆ. ಮತ್ತು ರಷ್ಯಾ ಅಮೆರಿಕ ಜೊತೆ ಮುಂದಿನ ದಿನಗಳಲ್ಲಿ ವ್ಯಾಪಾರ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳೋದಕ್ಕೆ ಕೂಡ ಇಲ್ಲೊಂದು ಅವಕಾಶದ ಬಾಗಿಲು ತೆರೆಕೊಂಡ ಹಾಗಾಗತ್ತೆ. ಇನ್ನು ಈ ಹಿಂದೆ ಅಂದ್ರೆ ರಷ್ಯಾ ಈ ಕ್ರಿಮಿಯಾ ಭೂಭಾಗವನ್ನ ಆಕ್ರಮಿಸಿಕೊಂಡು ಕೂತಿತ್ತು ನೋಡಿ, ಆಗ ಕೂಡ ಅಮೆರಿಕ ರಷ್ಯಾದ ವಿರುದ್ಧ ವಿಪರೀತ ಪ್ರಮಾಣದಲ್ಲಿ ನಿರ್ಬಂಧಗಳನ್ನು ಹೇರಿತ್ತು. ಮತ್ತು ಅಮೆರಿಕ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ಹಾಗೂ ರಷ್ಯಾ ಹಾಗೂ ಯುರೋಪಿಯನ್ ಯೂನಿಯನ್ ನಡುವಿನ ಸಂಬಂಧಗಳು ಒಂದು ಹಂತಕ್ಕೆ ಸರಿ ಹೋಗಿದ್ದು ಕೂಡ ಈ ಹಿಂದೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ಇದ್ದ ಸಂದರ್ಭದಲ್ಲೇ. ಇದೆಲ್ಲದರ ನಡುವೆ ಇಲ್ಲಿ ಟ್ರಂಪ್ ಹಾಗೂ ಪುತಿನ್ ನಡುವೆ ಒಂದು ಹಂತಕ್ಕೆ ಸ್ನೇಹ ಸಂಬಂಧಗಳು ಕೂಡ ಇವೆ. ಇಬ್ಬರೂ ನಾಯಕರಿಗೆ ಪರಸ್ಪರರ ಮೇಲೆ ಗೌರವವೂ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಪುತಿನ್ ಡೊನಾಲ್ಡ್ ಟ್ರಂಪ್ ಅವರ ಈ ಸಂಧಾನದ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಆದರೆ ಅಲ್ಲಿ ಕೂಡ ರಷ್ಯಾದ ಹಿತಾಸಕ್ತಿಗಳಿಗೆ ಯಾವ ಧಕ್ಕೆಯೂ ಆಗದ ಹಾಗೆ ನೋಡಿಕೊಂಡೇ ಪುತಿನ್ ತಮ್ಮ ಒಪ್ಪಿಗೆಯನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಇದು ಗೆಳೆಯರೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಕಳೆದ 3 ವರ್ಷಗಳಿಂದ ನಡೀತಾ ಇರೋ ಯುದ್ಧಕ್ಕೆ ಒಂದು ತಾತ್ಕಾಲಿಕ ತೆರೆ ಬೀಳುವ ಸಾಧ್ಯತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.